ಹೆಲೋ ಗಾಯ್ಸ್, ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ, ಅದರ ಕಂಟಿನ್ಯೂ ವಿಡಿಯೋ ನೋಡಿ. ನಾವೀಗ ವಾಯನಾಡಿಂದ ರಿಟರ್ನ್ ಬರ್ತಾ ಇದ್ದೇವೆ. ಗಂಟೆ ಅಲ್ಲ 10 ಗಂಟೆ 10 ಗಂಟೆ ಆಯ್ತು. ನಮ್ಮದಿನ್ನು ರೂಮ್ ಸಿಗ್ಲಿಲ್ಲ. ರೋಡ್ ಅಂದ್ರೆ ರೋಡ್, ಕಾಡು ಗುಡ್ಡೆ, ಕಾಡು ಕೊಂಪೆ, ಒಂದೇ ಒಂದು ಲೈಟ್ ಕಾಣ್ತದ ನೋಡಿ. ಖಾಲಿ ಕಾರಿದ್ದು ಹೆಡ್ ಲೈಟ್ ಬಿಟ್ಟು ಬೇರೆ ಏನಾದ್ರು ಕಾಣ್ತದ ಗಾಯ್ಸ್? ಗಾಯ್ಸ್ ಹೇಳಿ ಗಾಯ್ಸ್, ಮಾತಾಡಿ ಗಾಯ್ಸ್. ರಾಜೇಶ್ ಅವರ ಮುಖದಲ್ಲಿ ಚಿಂತೆ ಒಂದು ಕಾಣುತ್ತದೆ. ಎಲ್ಲಿ ಉಂಟು ಹೌದು ಮಾರೆ, ಅದೆರಡೇ ಪಾತಾಳ ಪ್ರಪಾತಕ್ಕೆಲ್ಲ ಇಳಿದು ಮೇಲೆ ಬರುದು, ಇಳಿದು ಮೇಲೆ ಬರುದು, ಇಳಿದು ಬಂದು 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 ಸಾಕಾಯ್ತು ಗಾಯ್ಸ್. ಒಮ್ಮೆ ರೂಮಿಗೆ ಸಿಗುತ್ತದೆ ಗಾಯ್ಸ್. ನೋಡಿ ಗಾಯ್ಸ್, ನೀನು ಒಂದು ವಿಷಯ ಎಂಕುಲು ಈಗ ಸಿಟಿಗೆ ಹೈವೇಗೆ ರಚ್ಚಾಪ ಅಂದ. ನಾವೀಗ ಫೈನಲಿ ಅರೋಧಾಮ್ ರೆಸಾರ್ಟಿಗೆ ರೀಚ್ ಆದ್ವಿ. ಇದು ಇರಿಟ್ಟಿಯಲ್ಲಿ ಇರೋದು. ಸೊ ಈಗ ಗಂಟೆ 10:45, 11 ಗಂಟೆ ಆಗಿದೆ. ನಾವು ಆ್ಯಕ್ಚುಲಿ ಹೊರಟದ್ದೇ ಲೇಟು, ಹಾಗಾಗಿ ಇನ್ನೂ ಲೇಟ್ ಆಯಿತು. ನನ್ನ ಮಗನಿಗೆ ಜೋರು ನಿದ್ರೆ ಸಹ ಬರ್ತಾ ಉಂಟು. ಈ ರೂಮ್ ಮಾತ್ರ ತುಂಬ ಚೆಂದ ಇತ್ತು. ರೂಮ್ಗಿಂತ ಸಹ ಹೊರಗಿದ್ದು ವೆದರ್ ನೋಡಿ ಹೇಗುಂಟು ಅಂತ ಹೇಳಿದರೆ, ಕಂಪ್ಲೀಟ್ ಕೂಲ್. ಮತ್ತು ಸುತ್ತ ಕಾಡು, ಎಂಥ ಸಹ ಇಲ್ಲ, ಬೇರೆ ಕಾಡು. ಒಂದೇ ಒಂದು ಮನೆ ಇಲ್ಲ. ರೋಡ್ ಬರುವಾಗ ನೋಡಿದ್ರಲ್ಲ, ಒಂದೇ ಒಂದು ಮನೆ ಸಿಗಲಿಲ್ಲ. ಯಾನ್ ಬಂದಾಗ ಎಲ್ಲ ಫೈರ್ ಕ್ಯಾಂಪ್ ಪೂರ ತೆಗೆದನು. ಅಲ್ಲಿ ವೈಟ್ ಮೆಲ್ಟ್ ಬಂತು, ನಮ್ಮಲ್ಲ ತೆಗೆದು ಹೋದ. ಹೌದು ಮಾರೆ, ನಾವು ಬರುವಾಗ ಎಲ್ಲ ತೆಕ್ಕಿದ್ರು. ಬಾಬು ಮಲಗಲಿಲ್ಲ, ಎಂತ ಮಾಡೋದು? ಯಾರು ಜೋಕಾಲಿ ಉಂಟಾ? ಹೌದೌದು, ಹತ್ತು ನಮ್ಮ ಜಾಯಿನ್ ಮಾಡಿದ್ದು ಜಾವು ದುಂಬೆ ಜಾಯಿಂಟ್ ಇತ್ತು ಅಂಚನ ಯಾನಿಗಲ್ಲ ಸಪ್ರೇಟ್ ಹಬ್ಬ. ಒಂದು ಶೋಕ ಪುಣ್ಯ ಚಳಿಗೆ ಜಾನು ಪನಿಬೂರಮ್ಮ ಯಾನ ಐಕೆ ಅಲ್ಪ ಕುಲ್ದೀನಿ. ಗಾಯ್ಸ್, ನಾನು ಬರುವಾಗ ಫೈರ್ ಕ್ಯಾಂಪ್ ಎಲ್ಲ ಖಾಲಿ ಮಾಡಿ, ಬೆಂಕಿ ಇದು ಕಟ್ಟಿಗೆಲ್ಲ ಖಾಲಿ ಮಾಡಿ ಸ್ವಲ್ಪ ಮಾತ್ರ ಬೆಂಕಿ ಇಟ್ಟಿದ್ದಾರೆ ನನಗೋಸ್ಕರ. ಎಂತ ಕದಿಟ್ಟದ್ದು? ಹೆಲೋ, ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗಿದ್ದು ವೆದರ್ ನೋಡಿ, ಎಷ್ಟು ಕೋಲ್ಡ್ ಗಾಳಿ ಬೀಸ್ತಾ ಉಂಟಂತ ಹೇಳಿದರೆ ಈ ಪ್ಲೇಸಿನ ನಮಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅಷ್ಟು ಒಳ್ಳೆ ಗಾಳಿ ನೋಡಿ, ಗಿಡ ಮರ ಎಲ್ಲ ಅಲ್ಲಾಡುವಾಗ ಗೊತ್ತಾಗ್ತದೆ ನಿಮಗೆ ಎಷ್ಟು ಜೋರು ಗಾಳಿ ಬೀಸ್ತಾ ಉಂಟು ಅಂತ ಹೇಳಿ. ಎಷ್ಟು ಕೂಲ್ ವೆದರ್ ಇದು. ನಮಗೆ ಫಸ್ಟಿಗೆ ಸಿಕ್ತಿದ್ರೆ ಒಳ್ಳೇದಿತ್ತು ಅಂತ ಹೇಳಿ ಅನಿಸಿತು ಮಾರ. ಅಲ್ಲಲ್ಲಿ ಜೋಕಾಲಿ ಉಂಟು, ಆಡಲಿಕ್ಕೆ ಪ್ಲೇಸಸ್ ಉಂಟು ನೋಡಿ. ಇದು ನಮ್ಮ ರೂಮ್, ನಾವಿಲ್ಲಿದ್ದದ್ದು. ಕೆಳಗೆ ನಾವು, ಮೇಲೆ ಶ್ರುತಿಯವರಿದ್ದರು ನೋಡಿ. ಇಲ್ಲಿ ಒಂದು ಜೋಕಾಲಿ ಉಂಟು, ತೋರಿಸ್ತೇನೆ ನೋಡಿ. ಅಲ್ಲಿ ನೋಡಿ ಜೋಕಾಲಿ ಕಾಣ್ತಿದೆ. ಇಲ್ಲಿ ಅದಕ್ಕೆಂತ ಹೇಳ್ತಾರೆ, ಮರದ ಮೇಲೆ ಹೋಗಿ ಕುತ್ಕೊಳ್ಳುವಂಥದ್ದುಂಟು. ಪಾರ್ಟಿ ಗೀಟಿ ಎಲ್ಲ ಮಾಡಲಿಕ್ಕೆ ಭಾರಿ ಒಳ್ಳೆ ಪ್ಲೇಸ್ ಮಾರೆ. ನೋಡಿ ನಮ್ಮ ಗಾಡಿಯಲ್ಲಿಟ್ಟು ಕೆಳಗೆ ಫುಲ್ ತೋಟ. ಹೆಲೋ, ನಾವೀಗ ಇಲ್ಲಿಂದ ಹೊರಡ್ತೇವೆ. ಈಗ ಇಲ್ಲಿಂದ ನಾವು ಬ್ಯಾಕ್ ಟು ಉಡುಪಿ. ಆನ್ ದಿ ವೇ ಅಲ್ಲಿ ಕಣ್ಣೂರಲ್ಲಿ ಬೀಚಸ್ ಮತ್ತು ಸ್ವಲ್ಪ ಟೆಂಪಲಿಗೆ ಹೋಗ್ಲಿಕ್ಕೆ ಉಂಟು, ಏನು ಗೊತ್ತಿಲ್ಲ. ಅಲ್ಲೆಲ್ಲ ಹೋಗಿ ಮತ್ತೆ ಅಲ್ಲಿಂದ ಉಡುಪಿಗೆ ಬರ್ತಿತ್ತು ನನ್ನ ಲೆಕ್ಕ. ಅದ ಈ ಬ್ಯಾಗ್, ಈ ಮಗು ಎಲ್ಲ ಹಿಡ್ಕೊಂಡು ಹೋಗಿದ್ದು ಭಾರಿ ಕಷ್ಟ. ನೋಡಿ, ನಾವೀಗ ಕಣ್ಣೂರಿಗೆ ಹೊರಟಿದ್ದೇವೆ. ಎಲ್ಲಿಗೆ ಹೊರಟಿದ್ದೇವೆ? ನಮ್ಮ ಪಯಣ ಕಣ್ಣೂರು ಬೀಚ್ಗೆ. ಟೆಂಪಲ್ ಫಸ್ಟ್ ದೇವಸ್ಥಾನ. ಟೆಂಪಲ್ಗೆ ನಾನು ಜೀನ್ಸ್ ಹಾಕಿದ್ದೇನೆ, ಆಗ್ತದಾ? ಯಾರ ಹತ್ರ ಕೇಳಿದ್ರಿ? ಭಯಂಕರ ಮಾರೆ. ನಾನು ಚಾಟ್ ಜಿಪಿ ಹತ್ರ ಕೇಳುದು, ಅವ್ರು ಹೇಳ್ತಾ ನಿಕ್ಕರ್ ಹಾಕೊಂಡು ಹೋಗಂತೇಳಿ. ಅಲ್ಲ, ನಾನು ಟೆಂಪಲ್ ಇದ್ದ ಹೆಸರು ಹಾಕುದಾ? ಯಾವ ಟೆಂಪಲ್ ಈಗ ಹೋಗುದು ನಾವು? ಮುತ್ತಪ್ಪನ್ ಟೆಂಪಲ್. ಫಸ್ಟ್ ಟೆಂಪಲ್ ಮುತ್ತಪ್ಪ. ಅದಕ್ಕಿಂತ ಟೆಂಪಲ್ ಸಿಗೋಕ್ಕಿಂತ ಮುಂಚೆ ಒಂದು ತಿಂಡಿ ಇದ್ರೆ ಒಂದು ಮುಗಿಸ್ಕೊಳ್ಳೋಣ ಅಂತ. ಅಲ್ಲ, ಅದು ಮುಗಿಸುವ. ನಾನು ಈಗ ಮ್ಯಾಪಿಗೆ ಅದನ್ನೇ ಹಾಕುದಾ? ಅತ್ತೆ ಕಣ್ಣೂರು ಅಲ್ಪಂಡೆ ಕೈತಲ್ದೆ 10-13 ಕಿಲೋಮೀಟರ್ಸ್ ಅಂದ್ ಕಣ್ಣೂರು. ಪಾಡ್ಲೆ ಮುತ್ತಪ್ಪನ ಪಾಡ್ಲೆ ವೀರಪ್ಪನಲ್ಲ ಮುತ್ತಪ್ಪನ ಯಾರಲ್ಲ ಪಾಡ್ಲಿ.
ಇಲ್ಲಿ ಕೇರಳದಲ್ಲಿ ಫುಲ್ ಬಾಳೆಕಾಯಿ ತೋಟ ನೋಡಿ. ಇಲ್ಲಿ ಈ ಚಿಪ್ಸ್ ಭಯಂಕರ ಫೇಮಸ್. ನೇಂದ್ರ ಬಾಳೆ ಭಯಂಕರ ಉಂಟು ಇಲ್ಲಿ ಎಲ್ಲ ಕಡೆ. ಒಳ್ಳೆ ಚಿಪ್ಸ್ ಸಿಗ್ತದೆ, ಫ್ರೆಶ್ ಚಿಪ್ಸ್ ಆಗ್ತದೆ, ಚಿಪ್ಸ್ ಮಾಡಿ ಕೊಡ್ತಾರೆ. ಆರ್ಡರ್ ಮಾಡಿದ್ದು ನಾವೀಗ ಪೊಟ್ಟು ಮತ್ತೆ ಅಕ್ಕಿ ರೊಟ್ಟಿ ಆರ್ಡರ್ ಮಾಡಿದ್ದೇವೆ, ಕೇರಳದ ಸ್ಪೆಷಲ್. ಬನ್ನಿ 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 ಜನರೇ, ಬನ್ನಿ ಬನ್ನಿ. ನಾವು ಟ್ರೆಡಿಷನಲ್ ಫುಡ್ ತಿಂತಾ ಇದ್ದೇವೆ. ಇಲ್ಲಿದ್ದು ಎಂತ ಪುಟ್ಟು ಅಂತೆ ನೋಡಿ, ಹೀಗಿರ್ತದೆ ಪುಟ್ಟು. 20 ಕೋಟಿದೊಂದು ಪ್ರೈಸ್ ತೆಗೆದಿದ್ದೇನೆ ಲಾಟ್ರಿ. ಬಂದ್ರೆ ಮತ್ತೆ ನಿಮ್ಮನ್ನೆಲ್ಲ ಫ್ಲೈಟ್ ಅಲ್ಲಿ ತಿರುಗಿಸ್ ನಾನು. ಮಾತು ಮಾತೆ ನಮ್ಗೆ ಸಹ ಫ್ಲೈಟ್ ಅಲ್ಲಯ್ಯಾ? ಫ್ಲೈಟ್ ಅಲ್ಲಿ ಇಡೀ ವರ್ಲ್ಡ್ ಟೂರ್, ಒಂದು ಲಾಟ್ರಿ 400 ಇಡೀ ಜಗತ್ತಿಗೆ ಸುತ್ತ. ಎಂತ ಹೇಳ್ತೀರಿ? ಕ್ರಿಸ್ಮಸ್ ಸ್ಪೆಷಲ್. ಇಲ್ಲದಿದ್ರೆ ಬಾಕಿ ಟೈಮಲ್ಲಿ 50 ರೂಪಾಯಿ ಉಂಟು. ನಾನು 50 ರೂಪಾಯಿ ಒಟ್ಟು 10 ಇದ್ದೇವೆ. 10 ಲಾಟ್ರಿ ಉಂಟು. ಮೀನ್ ತಗೊಂಡಾಗೆ ಇವರು ಪೋಸ್ಟ್ ಎಲ್ಲ ತಗೊಂಡಿದ್ದಾರೆ. ನಾನು ಒಂದೇ ತಗೊಂಡದ್ದು 20 ಕೋಟಿ. ಇದು 20 ಕೋಟಿಗೆ ಬತ್ತನ ಬರೋಡು ಪೋಂಡ 40 ರೂಪಾಯಿ ಜಾನು ಒಂದು ಲಾಟ್ರಿ. ಎಸ್, ಮರಲ 20 ಕೋಟಿ ತಿಕ್ಕೊಂಡು 20 ಕೋಟಿ. ಮತ್ತೆ 20 ಕೋಟಿ 20 ಕೋಟಿ ಬರ್ತದ? 4 ರೂಪಾಯಿ ಕೊಟ್ಟು 4 ರೂಪಾಯಿ ಹೋಗ್ತದ ಅಂತ ಈಗ ನಂಗೆ ಡೌಟ್. ಅಲ್ಲ ಎಷ್ಟು ಗಂಟೆಗೆ ಡ್ರಾ? ಈ ಒಟ್ಟು ಈ 300 ರೂಪಾಯಿ ಅದ. 300 ರೂಪಾಯಿ ಎನ್ನ 450 750 ರೂಪಾಯಿ. ಲಾಟರಿಗೆ ಒಂದು ಬದಲ 450 ರೂಪಾಯಿ ಕೊಟ್ಟಿದ್ದಾರೆ ಅವರು. 400 ರೂಪಾಯಿ. 400 ರೂಪಾಯಿ. ಗೈಸ್ ಎಂತ ಗೊತ್ತುಂಟಾ, ನಮ್ಮದಲ್ಲಿ ತುಳು ಜಾಸ್ತಿ ಆಯ್ತಾ ಮಾತಾಡುದು, ಎಲ್ಲ ತುಳುವಲ್ಲೇ ಮಾತಾಡ್ತಿದ್ದಾರೆ. ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಏ 20 ಕೋಟಿ ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಮಾತಾಡಿ. 20 ಕೋಟಿ ಅಲ್ಲ, ಇನ್ನಾಣದಲ್ಲ 20 ಕೋಟಿ. ಇಜ್ಜಿ ಈಗ ಪೂರ ವರ್ಲ್ಡ್ ಟೂರ್ ಏನೆಲ್ಲ ಕೊಡು. ಆಚೆ ತಿರ್ಗಾವಣೆ ಹೋಟೆಲ್ಗೆ ಎಂತ ಮಾಡ್ತೀರಿ? ಓಯ್ ಈ ಬೇಲೆ ಮಾಡಲ್ಲ 5 ಲಕ್ಷ ಡೆಪಾಸಿಟ್ ಇಲ್ಲ. ಓಯ್ ಹೋಟೆಲ್ಗೆ ಎಂತ ಮಾಡ್ತೀರಿ? ಓಯ್ ಅದಕ್ಕೆ ಈ ರೀತಿ 5 ಲಕ್ಷ ಮಾಲೆ ಕೊಡ್ಪಾರ. 5 ಲಕ್ಷ ಕೊಟ್ಟು ಡೆಪಾಸಿಟ್ ಮಾಡು. ಅಲ್ಲಿಗೆ ತಿಂಗಳು ಸಂಬಳ ಬೇಲೆ ಬಿಡ್ಲ. ಓಯ್ ಒಂದು ಕಾರ್ ಬೇತೆ ತುಂಗ ನಾನು ಇತ್ತಾಗ ಬೇರೆ ಮೆನ್ಯೂ ಎಂಕಲೇ ಕೊರ್ಲೆ ಈರ್ ಬೇತೆ ಅದರಲ್ಲಿ ಒಂದು ಏನ ಅವು ಮೂರನೇ ಅಂಕಲ್ ಒಂಜಿ ಅಮೆರಿಕದ ಒಂಜಿ ಅಮ್ಮೆ ಒಂದು ತೀರ್ದ ಕಾರ್. ಅಮೆರಿಕದ ಅಮ್ಮೆ ಅಮೆರಿಕದ ಒಂಜಿ ಕಾರ್ ತೀರ್ದು ನಮ್ಮ ಲ್ಯಾಂಬೋರ್ಗಿನಿ. ಆಮೇಲೆ ಆಯ್ತಾ ನಂಬರ್ ಉಂಟು ಆಗಲ್ಲ ಶೋರೂಮ್ದ ಬುಕ್ ಮಾಡ್ಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? 20 ಕೋಟಿ ಬಂದ್ರೆಯಾ? ಈಗಲೇ ಬುಕ್ ಮಾಡುದು ಬರ್ತದೆ ಅದು. ರಾಜೇಶ್ ಅಣ್ಣ 20 ಕೋಟಿ ಬಂದ್ರೆ ಅದರಲ್ಲಿ 5 ಕೋಟಿ ಅವರು ಟ್ಯಾಕ್ಸ್ ಕಟ್ ಮಾಡ್ತಾರೆ, 15 ಕೋಟಿ ಕೊಡ್ತಾರೆ ನಿಮ್ಗೆ. 15 ಕೋಟಿ ಸಾಕು. ಯಾರು ಸತ್ಯ ಅಂತ 15 ಕೋಟಿ ಸಿಕ್ಕೊಂಡ ಸಿಕ್ಕಿದ್ರೆ ಕರೆಕ್ಟ್ ಹೇಳಿ ನೀವು. ಇದೆಲ್ಲ ಬೇಡ, ಕರೆಕ್ಟ್ ಕರೆಕ್ಟ್ 15 ಕೋಟಿ ಇಲ್ಲ 5 ಕೋಟಿ ಅಂತ ಫಿಕ್ಸ್ಡ್ ಡೆಪಾಸಿಟ್. ಫಿಕ್ಸ್ಡ್ ಅದು. 5 ಕೋಟಿ ಶೇರ್ ಮಾರ್ಕೆಟ್ಗೆ. ಮತ್ತೆ ಉಳಿದ 5 ಕೋಟಿಯನ್ನು ನಾನು ಕೆಲವು ಸ್ವಲ್ಪ ಪಾಪದವರಿಗೆಲ್ಲ ದಾನ ಮಾಡಿ ಉಳಿದ ಪಾಪದವ್ರಿಗೆ ದಾನ ಮಾಡಬೇಕು. ಮತ್ತೆ ಕೆಲವು ಸ್ವಲ್ಪ ದೇವಸ್ಥಾನದ ಕೆಲಸಕ್ಕೆಲ್ಲ ಸ್ವಲ್ಪ ಕೊಟ್ಟು ದಾನಿ ಆಗ್ಬೇಕು. 5 ಕೋಟಿ ಹೆಸರು ಬೇಡ, ಬಟ್ ಮಾತೆ 5 ಕೋಟಿ ಬಂದ್ರೆ ಶೇರ್ ಮಾರ್ಕೆಟ್ ಮಾಡುವ. ಶೇರ್ ಮಾರ್ಕೆಟ್ ಪೂರ ಎಲ್ಲ ಬಂಗಳೂರು. 1 ಕೋಟಿ ಬಂದ್ರೆ ಒಂದು 80 ಲಕ್ಷ ಸಿಗ್ಬೋದು. ಅದ್ರಲ್ಲಿ 50 ಲಕ್ಷ ಇನ್ವೆಸ್ಟ್ಮೆಂಟ್. ಅದು ಎಸ್ಪೆಷಲಿ ಇವರೆಲ್ಲ ಈಗ ಕೇರಳದಲ್ಲೆಲ್ಲ ಮಾಡ್ತಾರಲ್ಲ ಅಂತದ್ದು ಸಣ್ಣ ಲೆವೆಲ್ ಅಲ್ಲಿ. ಇನ್ನು 30 ಲಕ್ಷದಲ್ಲಿ ನನ್ನ ಮಗಳಿಗೆ 10 ಲಕ್ಷ ಚಿನ್ನ. ಇನ್ನು 20 ಲಕ್ಷ ಎಂತ ಮಾಡೋದು ನಂಗೆ ಗೊತ್ತಿಲ್ಲ. ಅದು ಹೆಂಡತಿಗೆ ಚಿನ್ನ ಮಕ್ಕಳಾದ್ರೆ ಹೆಂಡತಿ ಬೇಡವಾ? ಈಗ ನನ್ನ ಗಂಡಸ ಎಂತ ಹೇಳಿದ್ರೆ ಹೆಂಡತಿಗೆ ಅಂತ ಹೇಳಿದ್ರಿ ನೀವು? ಅದು 5 ಕೋಟಿ ಇಡುದು ನಾನು ಹೆಂಡತಿ ಹೆಸರಲ್ಲಿ, ಅದು ಅವಳಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಮದುವೆಗೆಲ್ಲ ಖರ್ಚು ಬೇಕಲ್ಲ. 10 ಲಕ್ಷ ಚಿನ್ನ ಅವಳಿಗೆ. ಚಿನ್ನದ 10 ಲಕ್ಷ ಚಿನ್ನ. ಹೌದು ಕೆಲಸ ಮಾಡಿ ನಂದು ಹೇಳಿ ಆಯ್ತಲ್ಲ 15 ಕೋಟಿದ್ದು. ನಾವೆಲ್ಲ ಸಿಂಗಲ್ ನಂಬರ್ ಲಾಟರಿ ಬರ್ತಿದ್ದು ಕೊಟ್ಟು ನೆನ್ಪುಂಟ ನಿಮಗೆ? ನನ್ನ ಫ್ರೆಂಡ್ ಹೇಳಿದಂತ ನಾನು ತಗೊಂಡೆ. ನಂಗೆ 800 ರೂಪಾಯಿ ಸಿಕ್ಕಿತ್ತು ಆ ಕಾಲಕ್ಕೆ. ದೊಡ್ಡ ಅಮೌಂಟ್ ಅದು ಅವಾಗ ನಮಗೆ. ಮರಳಿದಾಗ ಹೇಗಿತ್ತು? ಎಂತ ಮಾಡಿದ್ರೆ 800 ರೂಪಾಯಿ ಖರ್ಚು ಮಾಡಿದ್ದು ಅಲ್ಲ, ಆಗದ ಕಾಲದಲ್ಲಿ ಅದು ದೊಡ್ಡದೇ ಅಲ್ಲ. ಲೊಕೇಶನ್ ಲೊಕೇಶನ್ ನಾವೀಗ ಫೋರ್ಟಿಗೆ ಬಂದ್ವಿ. ಯಾವ ಫೋರ್ಟ್ ಇದು?
ಆಂಜಿಲಿಯೋ ಫೋರ್ಟ್. ಇಲ್ಲಿ ಟಿಕೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಪುನಃ ಇಲ್ಲಿ ಎದುರಲ್ಲಿ ನಿಲ್ಲಿಕ್ಕೆ. ಹಾಗೆ ಗೊತ್ತಾಯ್ತು ನನ್ನ ಜನ ಮುಂದೆ ಹೋಗಿದಾರೆ ಅಂತ. ನನ್ನ ಬಿಟ್ಟು ಹೋದದ್ದು ಇವರೆಲ್ಲ ಭಾಷೆಲ್ಲದವರು. ಸ್ಟೇಡಿಯಂದ ಚೇರ್ಬೇಕಂದ ಎಂತ ಇದು ಪೋರ್ಚುಗೀಸ್ ಇದಾ ಎಂತದ ಹಿಸ್ಟ್ರಿಯಲ್ಲಿ ಉಂಟು. ಹಿಸ್ಟ್ರಿ ಟೀಚರ್ ಹೇಳಿ. ಈಗ ನಂಗೆ ಗೊತ್ತಿಲ್ಲ ಮಾರ ನಿಜವಾಗಿ. ಇವರು ಹಿಸ್ಟ್ರಿ ಲೆಕ್ಚರ್ ಇವರು. ಹೇಳಿ ಹೇಳಿ ಪೋರ್ಚುಗೀಸ್ ಬಗ್ಗೆ ಹೇಳಿ ಸ್ವಲ್ಪ. ಪೋರ್ಚುಗೀಸಿ ಹೋದರು. ಪೋರ್ಚುಗೀಸಿ ಹೋದ್ರಂತೆ. ಫೋಟೋ ಶೂಟ್ ಆಗ್ತಾವ್ ನೋಡಿ ಇಲ್ಲಿ. ನಿಮ್ಗೆ ತೋರಿಸ್ಬೇಕಾ ನೋಡಿ. ನಾವು ಕಪ್ಪೆ ಅಲ್ಲ, ನಾವು ಕೃಷ್ಣ ಸುಂದರಿಯರು. ಪೂರ ಕಪ್ಪಾಗುದು ಅಂತ. ಇಲ್ಲಿ ತೆಗೆಯೋ ಫೋಟೋ. ನಾನು ವ್ಲಾಗಿಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಲೋ ಗಾಯ್ಸ್. ನೀವು ವಿಡಿಯೋ ಕತ್ತಷ್ಟೇ ಬನ್ನಿ. ಇಲ್ಲಿ ಬೀಚ್ ವ್ಯೂ ಉಂಟು, ತೋರಿಸ್ತೇನೆ ನಾನು. ಐ ಆಮ್ ಲುಕಿಂಗ್ ಸೋ ನೈಸ್. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಯಬ್ಬಾ ಬಿಸಿಲು ಮಾರ. ಇದೆಲ್ಲ ಜೈಲ್ ಜೈಲ್ ಜೈಲ್. ನೋಡುವ ಒಳಗೋಗಿ ಒಂದೊಂದ್ರೊಳಗೋಗುವ ಹೇಗುಂಟು ಅಂತೇಳಿ ನೋಡುವ. ಬಲೆ ಬಲೆ ಹಿಸ್ಟ್ರಿ ಟೀಚರ್ ಕರೀತಿದ್ದಾರೆ ನಮಗೆ. ಜೈಲಿನೊಳಗೆ ಕರ್ಕೊಂಡು ಹೋಗ್ತಾರಂತೆ. ಬಲೆ ಬಲೆ ಗಾಯ್ಸ್, ಬಲೆ ಬಲೆ. ಇಲ್ಲಿ ಬೀಗಯಾ ಬರ್ಲಿಕ್ಕೆ ದಾರಿ ಏನು? ಹಾ ಇರ್ಬೋದು ಅಲ್ಲ, ಇರ್ಬೋದು. ಆಚೆಂದ ಈಚೆಗೆ. ವಾವ್ ಕೋಲ್ಡ್ ಉಂಟು ಮಾರ್ರೆ. ಇರ್ಬೋದು, ಇಲ್ಲ ಬರ್ದದುಂಟು. ಆಂಜಲಿಯೋ ಫೋರ್ಟ್ ನೋಡ್ತಾ ಇದ್ದೇವೆ ನಾವು. ಎಂಜಾಯ್ ಮಾಡ್ತಾ ಇದ್ದಾರೆ ಬಾರಿ. ಇವರ ಹಾವಳಿಯನ್ನು ತಾಳ್ಲಿಕ್ಕಾಗದೆ ಈಗಷ್ಟೇ ಪಾಪ ಇವರು ನೋಡಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಎದ್ದು ಹೋಗಿದ್ದಾರೆ ಸೀದಾ. ನಮ್ದು ಕಪಲ್ಸ್ ಪಾಪ ಕೂತ್ಕೊಂಡಿದ್ರು ಮಾಡಿದ್ರು. ನಾವು ಬಂದವರನ್ನು ಡಿಸ್ಟರ್ಬ್ ಮಾಡಿದ್ವಿ. ಎಂತ ಮಾಡುದು, ಬೇಜಾರಾಗ್ತದೆ. ಶಿಲ್ಪಿಗಳೆಷ್ಟು ಜನ ಇದ್ದಾರೆ ನೋಡಿ ನೋಡಿ. 2000. ಅಯ್ಯೋಯ್ಯೋಯ್ಯೋಯ್ಯೋ, ಗೋಡೆಯಲ್ಲೆಲ್ಲ ಪ್ರೇಮ ಬರಹಗಳು. ಬರಹಗಳು ಎಲ್ಲ ಗೋಡೆಯಲ್ಲೂ ಪ್ರೇಮ ಪ್ರೇಮ ಕವಿತೆಗಳು, ಬರಹಗಳು. ಇದು ಯಾಕೋಸ್ಕರ ಬರ್ತಾರೆ ಅಂತೇಳಿ ಗೊತ್ತಿಲ್ಲಪ್ಪ. ಎಲ್ಲ ಸಹ ಬರೀತಾರೆ. ಭಾರತೀಯರ ಐತಿಹಾಸಿಕ ಪ್ರಜ್ಞೆ ಎಂತ ನೋಡಿ. ಇದುವರೆಗೆ ಫೋನ್ ಬರ್ತಿರ್ಲಿಲ್ಲ ಹೋಟೆಲ್. ಇದು ಸ್ಟಾರ್ಟ್ ಆಯ್ತು ನೋಡಿ, ಬಂದುಂಟು ಇಲ್ಲಿಗೆ. ಪ್ರೇಮ ಬರಹ ಎಲ್ಲ. ಮುಸ್ತಾಫಾ ಶಫಾನಾ ಅಲ್ಲ, ಮಂಜುಳ ಶಕೀರ್ ಅಲ್ಲ, ಏನು ಲವ್ ಮಾರ. 13-12ಗೆ ಹೋಗುವ. ಅದ ಕತ್ತಲೆ ಕೋಣೆ, ಒಂದು ಲೈಟು ಇಲ್ಲ. ಜೈಲಲ್ಲಿ ಲೈಟ್ ಫ್ಯಾನ್ ಎಲ್ಲ ಇರುವುದಿಲ್ವಾ? ಇಲ್ಲಿ ಎಂತ ಸಹ ಇಲ್ಲ. ಸಖತ್ ವ್ಯೂವ್ಯಾ. ಬಟ್ ಇದು ದಾರಿ ಮಾತ್ರ ಸಪೋರ್ ಉಂಟು. ನಾನು ಕೆಳಗೆ ನೋಡ್ಕೊಂಡು ಹೋಗ್ತೆ. ಮೇಲೆ ನೋಡ್ಕೊಂಡು ಹೋದ್ರೆ ದುಡುಲ್ಲ ಕೆಳಗೆ ಬಿದ್ದರೆ ಮಾತ್ರ ಕೆಳಗೆ. ಅದ ಹಿಂದೆ ವ್ಯೂ ಹೀಗುಂಟು. ನಾವಾಗ ಇದ್ರೊಳಗೆ ಹೋದದಾಗ ಅಲ್ಲಿ ಒಬ್ರು ಫೋಟೋಕ್ಕೆ ಕಾಯ್ತಿದ್ದಾರೆ. ಫೋಟೋ ತೆಗಿಸ್ತೇನೆ ಅವ್ರದ್ದು. ಇಲ್ಲೆಲ್ಲ ಬಡಿತಾರೆ ಅವ್ರು ಹಿಡಿದು. ನೀವೇ ಫೋಟೋ ತೆಗಿಲಿಕ್ಕೆ ಹೇಳಿದ್ರಲ್ಲ, ಮಗುವನ್ನು ಹಿಡ್ಕೊಳ್ಳಿಕ್ಕೆ ಜನ. ಅದ ಈಗ ಇಲ್ಲಿಂದ ಮತ್ತೊಂದು ಕಡೆ ಹೋಗ್ತಾ ಇದ್ದೇವೆ. ಯಾವ ಪ್ಲೇಸ್ ಅಂತೇಳಿ ನೋಡಬೇಕು ಹೋಗಿ. ನೆಕ್ಸ್ಟ್ ಎಲ್ಲಿಗೆ ಚೇತನಣ್ಣ? ಬೀಚಾ? ಈ ಬಿಸಿಲಿಗೆ ಹುಡುಕ್ತಿದ್ರಿ? ಗುಂಡು ಉಂಟದ ಇದ್ರೊಳಗೆ ನೋಡುವ. ಗುಂಡು ಕಾಣ್ತದೆ ಮಾರೆ.
ಯಪ್ಪ ಹಾಂ ಇರ್ಬೋದು. ಹಾಂ ರೌಂಡ್ ಇದು ಎಂದದ ಉಂಟು ತೆಂಗಿನಕಾಯಿ ಥರ. ಇಲ್ಲಿ ಬಿಟ್ಟಿದ್ದಾರೆ. ಎಂತ 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 ಗುಂಡಿ ಅವಂದ್ಯಾ ಬುಡ್ಪುಣ ಕಾರ್ಬದ ಕಬ್ಬಿಣದ ಕಬ್ಬಿಣದ ಫಿರಂಗಿಯಲ್ಲಿ ಹಾಕುದು ಮತ್ತೆ ಡಮ್ ಮಾಡುದಾ? ದೊಡ್ಡ ದೊಡ್ಡ ದುಡ್ಡು ಕೆಲ ಉರುಳಾಡ್ಕೊಂಡು ಹೋಗ್ಬೋದು. ಮುತ್ತಪ್ಪನ್ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ. ಚಪ್ಪಲ್ ಯಾರು ತೆಗಿಲಿಲ್ಲ ಮಾರೆ, ಎಲ್ಲರ ಚಪ್ಪಲಲ್ಲಿದ್ದೇವೆ. ಇಲ್ಲಿ ಟೆಂಪಲ್, ಇಲ್ಲಿ ಚಪ್ಪಲ್ ತೆಗಿಬೇಕು. ನಾವು ಜೀನ್ಸ್ ಹಾಕೊಂಡು ಬಂದಿದ್ದೇವೆ ಮಾರೆ. ಚಂದ ಎಂಟ್ರೆನ್ಸ್. ಜನ ಕಾಲ್ ತೊಳಿಲಿಕ್ಕೆ ಎಲ್ಲಿ ಸಹ ಇಲ್ವಾ ಅಂತಲ್ಲ? ಇಲ್ಲೆಲ್ಲ ಮಲಗಿದ್ದಾರೆ ಮಾರ ಅಲ್ಲಲ್ಲಿ. ಅಲ್ಲಿ ಫುಲ್ ಕಾಲ್ ತೊಳಿಲಿಕ್ಕೆ ಅದು. ಒಳಗೆ ಈಗ ನಾವು ಟೆಂಪಲ್ ಇಂದ ರಿಟರ್ನ್ ಆಗ್ತಾ ಇದ್ದೇವೆ. ಆಗ ತಕೊಂಡ ಲಾಟ್ರಿ ಈಗ ಡ್ರಾ ಅಂತೆ, ಅದರ ರಿಸಲ್ಟ್ ನೋಡುವ. 50,000 ದಿಕ್ಕಿಂಡು ಆರೆಗೆ 1,000 ರೂಪಾಯಿ ದಿಕ್ಕಿಂಡು ಸತ್ಯಲನಾ? 50,000 1,000 ಇದು ಗೆಪ್ಪರೆ ಬೋರ್ಡ್ಗೆ ಮಾರೆ ಅಡಿ ಪಿರ ಬೋರ್ಡ್ ಅಡೆ ಬೋರ್ಡ್ಗೆ ಕೊರ್ನೆ ಅಡಿಗೆ ಒಂದು ಲಾಟ್ ಹತ್ತಿ ಅಂದೆ. ನನ್ನ ಮೇಲೆ ಪ್ರಾಮಿಸ್ ಕೇಳಿ ಎಷ್ಟು ನಿನ್ನ ಮೇಲೆ ಪ್ರಾಮಿಸ್ 100 ರೂಪಾಯಿ ಸಿಕ್ಕಿದೆ ಅಷ್ಟೇ ಚೇತನ, ನನಗೆ ಬೇರೆ ಯಾರಿಗೂ ಇಲ್ಲ. ₹100 ಅವರಿಗದು ಸಿಕ್ಕಿತಾ? 100 ರೂಪಾಯಿ ಸಿಕ್ಕಿತ್ತು. 1 ಕೋಟಿಗೆ ಹೋದವರು ಎಷ್ಟು 20 ಕೋಟಿ ಆಯ್ತು. ಈಗ 100 ರೂಪಾಯಿಗೆ ಬಂತ. 100 ರೂಪಾಯಿ ತೃಪ್ತಿ ಪಟ್ಟು ಅದು ಸಿಗುದಿಲ್ಲ ಅಂತೆ, ಕ್ಯಾಶ್ ಇವಾಗ ಕೊಡುದಿಲ್ಲ, ಪುನಃ ಅಲ್ಲಿಗೆ ಹೋಗ್ಬೇಕು. ಚೇತನಣ್ಣ ಎಂತಾಯ್ತು? 100 ರೂಪಾಯಿ ಸಿಕ್ಕಿತ್ತು ಮಾರ್ರೆ. ಒಂದು ದುಡ್ಡು ಕೊಡುದಿಲ್ಲ ಅಂತೆ. ಈಗ ಎಲ್ಲಿ ತಗೊಂಡಿದ್ದ ಅಲ್ಲೇ ಹೋಗ್ಬೇಕಂತೆ, ಇಲ್ಲದ್ರೆ 2 ಲಾಟ್ರಿ ತಗೊಂಡಿದ್ದ. ಇವನಂದ್ರೆ ಲಾಟ್ರಿ ಕೊಡ್ತಾನಂತೆ, 2 ಹಣ ಕೊಡುದಿಲ್ಲಂತೆ, 2 ಟಿಕೆಟ್ ಕೊಡ್ತಾನಂತೆ. ಅದು ಮೋಸ, ಅದು ಹಣ ಮಾಡೋ ಸ್ಕೀಮ್ ಯಾರ್ದು? ಇವ ಹಣ ಕೊಡ್ಲಿಕ್ಕೆ ಆಗುದಿಲ್ಲ ಅಂತೆ. 20 ಕೋಟಿ ಪೆಂಡಿಂಗ್ ಉಂಟಾ? 2 ಕೋಟಿಗೆ 20 ಕೋಟಿ ಪೆಂಡಿಂಗ್ ಉಂಟು, ಅದು ಇವತ್ತಲ್ಲ. ಅಲ್ಲ ಎಷ್ಟಿದ್ರು ಅಲ್ಲಿ ಹೋಗ್ಬೇಕಲ್ಲ ತರ್ಲಿಕ್ಕೆ. ಇಲ್ಲಾದ್ರೆ ಸಾಕ ಅಲ್ಲಿಗೆ ಹೋಗ್ತೇನೆ. ಅಲ್ಲಿ 20 ಕೋಟಿ ಸಿಕ್ಕಿದ್ರೆ ಅಲ್ಲಿ ಜಾನು ನಾವ್ ಎಲ್ಲಿ ಹೋಗಿದ್ದೇವೆ ಅಂತೇಳಿ ಗೊತ್ತುಂಟ? ನೀವು ಎಲ್ಲಿ ಪರ್ಚೇಸ್ ಮಾಡಿದ್ ಗೊತ್ತುಂಟ ಆ ಪ್ಲೇಸ್? ಹೋಗ್ಬೇಕಂತಿಲ್ಲ ಗವರ್ಮೆಂಟ್. 20 ಅದರಲ್ಲಿ ವೆಬ್ಸೈಟ್ ಅಡ್ರೆಸ್ ಎಲ್ಲ ಇರ್ತದಲ್ಲ ಹಿಂದೆಂದ. ಎಂತದ ನಂಗೆ ಡೌಟ್ ಮಾರೆ. ಮತ್ತೆ ಇನ್ನೊಂದು ವಿಷಯ ಎಂತ ಗೊತ್ತುಂಟಾ? 20 ಕೋಟಿ ಬೇಡ, ಒಂದು 10,000 ಸಿಕ್ಕಿದ್ರೆ ಒಂದು 2,000 ಹೋಗಿ ಬಂದ್ರೆ ಲಾಸ್ ಇಲ್ಲ. ಹೌದಾ? ಮತ್ತೆ 8,000 ಲಾಭ ಆಗುದಿಲ್ಲ. ಹೌದು. ಕೆಲಸ ನೀವು ಮಾಡಿ ಬಂದು. ಇದು ಎಂತ ಗೊತ್ತಾ, ಸ್ಟೂಡೆಂಟಿಗೆ ಮಂಗ ಮಾಡುದು. ಹೌದಾ? ಈಗ ಇದರಲ್ಲಿ ನನ್ನ ಫ್ರೆಂಡ್ ಪ್ರಿನ್ಸಿಪಾಲ್, ಇವ್ರು ಆಕ್ಚುಲಿ ಲೆಕ್ಚರ್ ಆಯ್ತಾ. ಇವ್ರು ಮೈಸೂರಲ್ಲಿ ಡ್ಯೂಟಿ ಮಾಡ್ತಿದ್ದ ಸ್ಟೂಡೆಂಟ್ ಪಾಪ ಕಾಲ್ ಮಾಡಿದ್ದು ರಜೆ ಹಾಕಿ ಮೈಸೂರಿಗೆ ಬನ್ನಿ ಸರ್ ಅಂತ ಹೇಳಿ, ಸ್ಕೂಲಿಗೆ ಬನ್ನಿ ಅಂತ. ಇವ್ರು ಪ್ರಿನ್ಸಿಪಾಲ್ ಅಂತೇಳಿ ಆಕ್ಟಿಂಗ್ ಮಾಡುದು. ಈಗ ನೆಕ್ಸ್ಟ್ ಮಂತ್ ಈಗ ತುಂಬಾ ವರ್ಕ್ ಲೋಡ್ ಇದೆ, ನೆಕ್ಸ್ಟ್ ಮಂತ್ ಅಲ್ಲಿ ನೋಡ್ತೀನಿ, ಕೊಡ್ತೀನಿ ರಜೆ. ಓಕೆ. ಹೇಳಿದ್ಯಾನ ಆಯ್ತಂದ್ರ ಚಾನ್ಸ್ ಮಾರ ನಿಂದು, ಚಾನ್ಸ್ ನಿಂದು. ನೀನ್ ಕೇಳಿದ್ರೆ ಕೊಡ್ತಾರೆ ನೋಡಿ, ನಾವು ಕೇಳಿದ್ರೆ ಇಲ್ಲ ಹೇಳ್ತಾರೆ. ಅಕ್ಕ ಎಂತ ಮಾಡ್ತಾಳೆ? ಅಕ್ಕ ಎಂತ ಮಾಡ್ತಿದ್ದಾಳೆ? ಓ ಮಾತಾಡ್ತಿರೋದೇ ದೀಕ್ಷಿತವಾ? ಹೌದಾ? ಆಯ್ತು ಸರಿ. ಮತ್ತೆ ಹೇಗುಂಟು ಸ್ಟಡೀಸ್ ಎಲ್ಲ? ಹೌದಾ? ನನ್ನ ನೆನ್ಪು ಮಾಡ್ಕೊಳ್ತೀರಾ ಅಪರೂಪಕ್ಕೆ ಮಕ್ಕಳೆಲ್ಲ? ಚೇತನ್ ಸರ್ ನೆನ್ಪು ಮಾಡ್ತೀರಾ ಅಪರೂಪಕ್ಕೆ? ಹೌದಾ? ಮತ್ತೆ ಊಟ ಮಾಡಿದ್ಯಾ? ಏನು ಇವತ್ತು ಸ್ಪೆಷಲ್? ಕ್ರಿಸ್ಮಸ್ ಸ್ಪೆಷಲ್ ಇಲ್ವಾ? ಚರ್ಚಿಗೆ ಹೋಗಿದ್ಯಾ? ಸರಿ.
ಆಯ್ತಾ 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 ಥ್ಯಾಂಕ್ ಯು. ಸರಿ 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 ಇಡುದಾ? ಓಕೆ ಓಕೆ ಬಾಯ್ ಬಾಯ್. ಎಡ್ಡ ಮಂಗ ಮಲ್ಪರತ್ತ ಮಾರೆ, ಒಳ್ಳೆ ಮಂಗ ಆದ್ಲು. ಸ್ಟೂಡೆಂಟ್ ಪ್ರಿನ್ಸಿಪಲ್ ಅಂತ ಇವ್ರಿಗೆ, ಒಂಚೂರು ಕಡಕ್ ಮಾಡ್ತೀನಿ ಪ್ರಿನ್ಸಿಪಲ್ ಅಂತ ಇವರು. ಪ್ರಿನ್ಸಿಪಲ್ ಮಾಡ್ತೀನಿ 2 ನಿಮಿಷದ ಮಟ್ಟಿಗೆ ಪ್ರಿನ್ಸಿಪಲ್ ಮಾಡ್ತೀನಿ. ಇದಕ್ಕೆ ಎಡ್ಡೆ ಪೋಸ್ಟ್ ಕೊಡ್ತಾರ. ಕೂಲಿನೇ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲ ಎಂತದೇ ಇರ್ಲಿ 2 ನಿಮಿಷದ ಮಟ್ಟಿಗೆ ಒಂದ್ ದೊಡ್ಡ ಪ್ರಿನ್ಸಿಪಲ್ ಆದ್ರಲ್ಲ ಮಾರೆ. ಅಲ್ಲಿ ಪಾನ್ ಪಾತ್ರೆ ಪೂಡಿಯಲ್ಲಿ ಅಂತ ಅಂದು ಗೊತ್ತಾಡು. ಸೈಲೆಂಟ್ ಯಾರು ಹಲ ಬಂದ ಸುತ್ತಿದ್ದ ಸೈಡ್ ಪೊಡ್ಡೆಲ್ಲ ಪಾಪ ಪಾಪ ಮಕ್ಳು ನೆನಪು ಮಾಡ್ತಾರ ನೋಡಿ ನಿಮ್ಗೆ, ಮೈಸೂರಿದ ಮಕ್ಳು ಅಲ್ಲ. ನಾನು ಅದಾಗ ಅವಳು ಏನ ಹುಣಸೂರು ಬಂದವರು ಇಡೀ ಗುಪ್ಪಿದಾಡ್ ನಾನೇ ಆಗಲು ಉಡುಪಿ ಟೂರ್ ಬರ್ತೀನಿ ಮಾರ ಆಗಲೇ ಮೀಟರಿಗೆ ಆಯ್ತು ಎಂಕೋ ಬಾರಿ ಬೇಜಾರ ಅಂದ್ ಎಂಕ್ ಆಫೀಸ್ ಕುಡ್ರೆಗ್ಲತ್ ಮೂಲ ಇಂಚು ಬೇಗ ಬರ್ರೆಗ್ಲತ್ ಏನಲ್ಲತ್. ಅಯ್ಯಯ್ಯೋ ಅಯ್ಯೋ ಪಾಪ ಮಕ್ಳು. ನಮ್ಗೆ ಅದು ವಿಡಿಯೋ ನೋಡಿ ಉಂಟಲ್ಲ, ನೀವು ಮಕ್ಕಳೊಟ್ಟಿಗೆ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಉಂಟಲ್ಲ, ಒಳ್ಳೆ ನಿಮ್ಗೆ ಒಂದು ಚೂರ್ಸ ಟೆನ್ಷನ್ ಇಲ್ಲದ ಜಾಬ್ ಅದು ಅಲ್ಲ. ಗಮ್ಮತ್ ಆಗ್ತದೆ. ಗಮ್ಮತ್ ಅಂದ್ರೆ ಗಮ್ಮತ್. ಎಂತೆಂತ ಕ್ಯಾರೆಕ್ಟರ್ ಎಲ್ಲ ಮಕ್ಳು ಇರ್ತಾರೆ ಗೊತ್ತುಂಟಾ? ಹೌದಾ? ಬಟ್ ನಾವು ತಗೊಳ್ದ್ರ ಮೇಲೆ ಡಿಪೆಂಡ್ ಇರೋದು. ಕೆಲವರಿಗೆ ನೋಡಿ, ಕೆಲವರಿಗೆ ಕಿರಿಕಿರಿ ಅನಿಸ್ತದೆ, ಕಿರಿಕಿರಿ ಅನ್ಸೋದಿಲ್ಲ, ಗಮ್ಮತ್ ಆಗ್ತದೆ. ಕೆಲವರಿಗೆ ಅನಿಸ್ತದೆ. ಎಂತ ಗೊತ್ತುಂಟಾ, ಈಗ ಹೋಗಿ ಅಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಆ ಫೈಲ್ ಎಲ್ಲ ನೋಡ್ತಿದ್ದು ಇವ್ರ ಮಕ್ಕಳೆಲ್ಲ ಗಮ್ಮತ್ ಆಗ್ತದೆ. ಬಟ್ ನಾವ್ ಅದು ನಿಮ್ಮದು ವಿಡಿಯೋ ನೋಡಿದ್ವಿ, ಯಾವ್ದು ಅದು ಮಕ್ಕಳದಿದ್ರದ್ದು, ನಿಮ್ಗೆ ಸೆಂಡ್ ಆಫ್ ಮಾಡಿದ್ದು. ನಮ್ಗೆ ಒಂಥರ ಬೇಜಾರಾಗಿದೆ ಬರ, ಪಾಪ ಮಕ್ಕಳೆಲ್ಲ ಅಳುದು ತುಂಬಾ ಆಸೆ ಮಾಡ್ತಾರೆ ಅಲ್ಲ. ತುಂಬಾ ಅಂದ್ರೆ ತುಂಬಾ ಗಮ್ಮತ್ ಆಗ್ತದೆ ಅವ್ರಿಗೆ. ಎಂತ ಗೊತ್ತಿಲ್ಲ, ಮಕ್ಕಳನ್ನು ಹೆಚ್ಚಿನ ಟೀಚರ್ಸ್ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಷ್ಟೇ ಪ್ರಾಬ್ಲಮ್. ಮಕ್ಕಳು ಅರ್ಥ ಮಾಡ್ಕೊಳ್ಳೋದಿಲ್ಲ ಟೀಚರ್ಸ್ ಎಲ್ಲ. ಅವರ ಲೆವೆಲ್ಗೆ ಅವರನ್ನು ಅರ್ಥ ಮಾಡ್ಕೊಂಡ್ರೆ ಅವ್ರು ಗಮ್ಮತ್ ಆಗ್ತದೆ ಅವರೊಟ್ಟಿಗೆ ಅಲ್ಲ. ನಾವು ಇವರೆಂತ ಸಣ್ಣ ಮಕ್ಕಳು ಅಂತ ಹೇಳಿ ಎಣಿಸಬಾರ್ದು, ಅವರ ಲೆವೆಲ್ ಅಲ್ಲೇ ನಾವು ಮಾತಾಡ್ತೀವಿ. ಆಗ ಖುಷಿ ಆಗ್ತದೆ ಅವರಿಗೆ ಗಮ್ಮತ್ ಆಗ್ತದೆ, ಖುಷಿ ಅಂದ್ರೆ ಅವ್ರು ನಮ್ಮೊಟ್ಟಿಗೆ ಒಳ್ಳೆ ಬಾಂಡಿಂಗ್ ಆಗ್ತದೆ, ಫ್ರೆಂಡ್ಸ್ ತರ ಇರ್ತಾರೆ. ನಿಮ್ಗೆ ಹಾಗೆ ಇತ್ತ ಅಂತಲ್ಲ ಅವರು? ಗಮ್ಮತ್ತಿತ್ತು. ನಾನು ಒಳ್ಳೆ ಅಲ್ಲಿದ್ದು ಜೀವನವೇ ಡಿಫ್ರೆಂಟ್ ನಮ್ಗೆ. ಈಗ ಬೇಜಾರಾಗ್ತದಲ್ಲ ಎಣಿಸಿದ್ರೆ. ಬಾಬು ಮಲಗಿದ್ದಾನೆ. ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ. ಈಗ ಊಟಕ್ಕೆ ಒಂದು ಪ್ಲೇಸ್ ನೋಡಿದ್ದೇವೆ. ಹೇಳಮ್ಮ, ಮಾತಾಡಮ್ಮ. ಸಾಕಾಗಿದೆ, ಇನ್ನು ಊಟ ಮಾಡ್ಬೇಕು. ಮಧ್ಯಾಹ್ನ ಊಟ ಆಗ್ಲಿಲ್ಲ, ಈಗ ಮಾಡ್ಬೇಕು. ನಮ್ಮದು ಮಧ್ಯಾಹ್ನದ ಊಟ ಆಗ್ಲಿಲ್ಲ, ಇನ್ನಾಗ್ಬೇಕು ಊಟ. ಡಯಟ್ ಅಲ್ಲಿ ಇದ್ದೇವೆ, ಹಾಗಾಗಿ ಸ್ಕಿಪ್ ಮಾಡಿದ್ವಿ. ಬೆಳಗ್ಗೆ 11 ಗಂಟೆಗೆ ಸಾರಿ ತಿಂದಿದ್ದೇವೇನು, ಪುಟ್ಟು ಅಂತೆ, ಪರೋಟ ಅಂತೆ ಎಲ್ಲ ತಿನ್ನದೆ ಬಂತು. ಮಧ್ಯಾಹ್ನ ಊಟ ಇಲ್ಲ, ನಿನ್ನೆ ಸಾಗೆ ಮಧ್ಯಾಹ್ನ ಊಟ ಇಲ್ಲ, ಸ್ಕಿಪ್ಪೆ. ಆಕ್ಚುಲಿ ನೈಟಿನ ಊಟ ಸ್ಕಿಪ್ ಮಾಡ್ಬೇಕು, ನಾವೀಗೆಲ್ಲ ನೈಟಿನ ಊಟ ಸಾರಿ. ಭರ್ಜರಿ ಭೋಜನ. ಟೂರು ಒಳ್ಳೇದಾಯ್ತಾ? ಟೂರ್ ಬಗ್ಗೆ ಒಂದು ಮಾತಿಲ್ಲ. ಚೇತನಣ್ಣ, ಟೂರ್ ಹೇಗಾಯ್ತು? ಆಯ್ತಾ? ನಾವು ಇಬ್ಬರೇ ಹೋಗಿದ್ರೆ ತುಂಬಾ ಬೋರ್ ಆಗ್ತಿತ್ತು, ಹೆದರಿಕೆ ಆಗ್ತಿತ್ತು. ನೀವಿದ್ರೆ ಧೈರ್ಯ ಕೂಡ ಆಯ್ತು ನಮ್ಗೆ, ಗಮ್ಮತ್ ಕೂಡ ಆಯ್ತು. ಹೌದಾ? ನಮ್ಮದು ಫೈರ್ ಕ್ಯಾಂಪ್ ಸ್ವಲ್ಪ ಫೇಲ್ ಆಯ್ತು. ಇಲ್ಲ ಇಲ್ಲ, ಒಳ್ಳೆದಾಗಿದೆ. ಹೌದಾ? ಅಂದ್ರೆ ನೀವೆಲ್ಲ ಗಮ್ಮತ್ ಮಾಡಿದ್ರಿ, ನಾ ಬರುವಾಗ ಮಾತ್ರ ಲೇಟ್. ನಾನ್ ಮಗುವರ್ ಮಲಗಿಸಿ ನನ್ನ ಗಂಡ ಸಮೇತ ಹೋಗಿದ್ದಾರೆ ಫೈರ್ ಕ್ಯಾಂಪ್ ಮಾಡ್ಲಿಕ್ಕೆ. ಹಿಂದಿನ ದಿವಸವೇ ಟೈಮ್ ಪ್ಲಾನ್ ಹಾಕಿ ಅದೇ ಟೈಮಿಗೆ ಅದೇ ಕೆಲಸ ಮುಗಿಸ್ಬೇಕು. ಅದೇ ನಾಳೆ ಇಟ್ರೆ ಮನೆ ಹಾಳು ಅಲ್ಲ ಶ್ರುತಿ? ನೋಡಿ ಆಚೆ ಸೈಡ್ ಇದು ರೈಲ್ವೆದು ಪಟ್ರಿ ಉಂಟು, ಈಚೆ ಸೈಡ್ ಹೈವೇ ಉಂಟು. ಈಗ ನಮ್ಮದು ಇದು ರೋಡ್ ಕಾಸರಗೋಡು ಹೋಗ್ತದೆ. ಕಾಸರಗೋಡು ದಾಟಿದ್ ಮಾರೆ, ದಾಟಿತಲ್ಲ ಶ್ರುತಿ? ಕಾಸರಗೋಡು ದಾಟಿ ಆಗಿದೆ. ಕಾಸರಗೋಡಲ್ಲೇ ಇದ್ದೇವೆ ಅಂತೆ. ಓಕೆ. ಕುಂದಾಪುರ ದಾಟಿದ ಮೇಲೆ ಒಂದು 4-5 ಟೋಲ್ಸ್ ಇರ್ತದೆ. ಇಲ್ಲಿ ನಮ್ಗೆ ಒಂದೇ ಸ್ಟಾರ್ಟ್ ಆಗ್ಲಿಲ್ಲ. ಅದೇ ಮಾರೆ, ಬರೀ ದುಡ್ಡು ಮಾಡೋದು ಮಾರೆ ಕರ್ನಾಟಕ. ಬಟ್ ಇದು ಹೈವೇ ಮಾತ್ರ ಸೂಪರ್ ಉಂಟಲ್ಲ. ಎಷ್ಟು ಟೈಮ್ ಸೇವ್ ಆಗ್ತದೆ. ನಾವು ಬೇಗವೇ ಬಂದ್ವಿ ನಮ್ಮ ಲೆಕ್ಕಕ್ಕಿಂತ. ಕರ್ನಾಟಕ ಅಲ್ಲ, ನನ್ನ ಕರ್ನಾಟಕ ಬತ್ತಿದ್ದು ಸುರಾಡ್ತಲೆ. ಕರ್ನಾಟಕ ಬತ್ತಿಕೊಳ್ಳೆ ಸುಂಕ ವಸೂಲಿದ್ದಿತ್ತು, ವಸೂಲಾತಿಕ್ಕೆ ರೋಡ್ತಲೆ ಎತ್ತು ಶೋಗುಡ್ ರೋಡ್ ಬತ್ತಲ ಅಲ್ಲಿ ಬತ್ತಲೆ ಟೋಲ್ ಸ್ಟಾರ್ಟ್ ಆಟ ಟೋಲ್ ಉಡುಂತಾರೆ ಶುರು ಬರ್ತೀರಿ.
ಟೋಲ್ ಸ್ಟಾರ್ಟ್ ಆಗ್ತದೆ. ನಾವೀಗ ಮಚ್ಚಿಲಿ ಹೋಟೆಲ್ ಅಲ್ಲಿ ಇದ್ದೇವೆ. ಮಚ್ಚಿಲಿ ಎಲ್ಲಿದೆಯಮ್ಮ? ಕಬ್ಬಿ ಇಲ್ಲಿದೆ. ಅಮ್ಮಮ್ಮ ಅಡ್ಡಿಗೆ ಎಲ್ಲಿ ಬಂದದ್ದು? ಹೇಗಿತ್ತು ಫುಡ್? ಸೊಟ್ಟು ನೋಡೋರು ಮಾಡುದು. ನಾವು ಊಟಕ್ಕೆ ಮಚಲಿ ಹೋಟೆಲ್ ಮಾಡಿ ಮಂಗಳೂರಿಗೆ ಬಂದಿದ್ದೇವೆ. ಅಲ್ಲಿ ವೇಡಿ ಕಾಯ್ತಿದ್ದಾರೆ. ನೋಡಿ, ದೂರದ ವಿದೇಶ ಬರ್ತಾರೆ ಊಟಕ್ಕೆ. ಎಲ್ಲಾದ್ರೂ ಲೈನ್ ನಿಂತದ್ದು ನೋಡಿದ್ದೀರಾ ನೀವು? ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಈ ರೀತಿ ಹೊರಗೆ ಕ್ಯೂ ನಿಂತಿದ್ದಾರೆ ನೋಡಿ. ಮದುವೆ ಮನೆಯಲ್ಲಿ ಊಟಕ್ಕೆ ಕ್ಯೂ ನಿಲ್ಲುವ ಹಾಗೆ ಹೋಟೆಲ್ಗೆ ಊಟಕ್ಕೆ ಬಂದಿದ್ದೇವೆ. ಈಗ ಸಮಯ ನೀವು ನೋಡ್ಬೋದು 8 ಗಂಟೆ. 8 ಗಂಟೆಗೆ ಇಲ್ಲಿ ಕ್ಯೂ ನೋಡಿ. ವಿದೇಶಿಯರು ಕೂಡ ಇಲ್ಲಿ ರುಚಿಗೆ ಮಾರು ಹೋಗಿದ್ದಾರೆ. ಕ್ಯೂ ನೋಡಿ ಊಟಕ್ಕೆ. ಮದುವೆ ಮನೆಯಲ್ಲಿ ಕ್ಯೂ ನಿಂತ ಹಾಗೆ ನಿಂತಿದ್ದಾರೆ. ಟೋಕನ್ ಸಿಸ್ಟಮ್ ಇಲ್ಲಿ ನೋಡಿ, ಟೋಕನ್ ಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ ಎಲ್ಲಿ ನೋಡಿದ್ರೆ ಬರೀ ಜನ. ಸೊ ನಾವು ಒಳ್ಳೆಯ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಮೇಂಟೈನ್ ಮಾಡಿದ್ರೆ ಜನ ಯಾವತ್ತೂ ನಮ್ಮನ್ನು ಕೈ ಬಿಟ್ಟು ಹಾಕೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕ್ಯೂ. ಇವರೆಲ್ಲ ಕ್ಯೂ ಅಲ್ಲಿ ಇದ್ದಾರೆ. ಯಾವಾಗ ನಮ್ಮ ಟರ್ನ್ ಬರ್ತದಂತ. ಹಾಯ್, ಯು ಆರ್ ಫ್ರಮ್ ಜರ್ಮನಿ. ಎಲ್ಲದರ ಮಧ್ಯೆ ನಾನು, ನನ್ನ ಹೆಂಡತಿ ಮತ್ತೆ ಮಗಳು ನೋಡಿ ಇಲ್ಲಿ ಅನಾಥರಾಗಿ ಹೊರಗೆ ಪಾಪ ನಿಂತು ಕಾಯ್ತಾ ಇದ್ದಾರೆ. ಹಾಗೆ ರಾಜೇಶ್ ಕಾಮತ್ ಅವರು. ಎಷ್ಟೇ ದಿನ ಹೊರಗಿದ್ರೂ ಸಹ ನಾವು ನಮ್ಮ ಊರಿಗೆ ಬರುವುದು ಒಂದು ಖುಷಿಯೇ ಬೇರೆ. ಉಡುಪಿ ಅಂತ ಹೇಳಿ ಒಂದು ನಮ್ಮ ಕಿನ್ನಿಮುಲ್ಕಿದ್ದು ದ್ವಾರ ಕಾಣುವಾಗ ಎಷ್ಟು ಖುಷಿ ಆಗ್ತದೆ ಅಂದರೆ ಹೇಳಿ ಪ್ರಯೋಜನ ಇಲ್ಲ. ಫೈನಲಿ ನಾವು ಉಡುಪಿಗೆ ರೀಚ್ ಆದ್ವಿ. ಈಗ ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೋಗಬೇಕು. ಶಾಂತ ಕಿತ್ತನದ ದಂಡದಲ್ಲಿ ಸಿಕ್ಕು. ನಾವೀಗ ಪೋಲಾರ್ ಬೇರಿಗೆ ಹೋಗ್ತಿದ್ದೇವೆ ಐಸ್ ಕ್ರೀಮ್ ತಿನ್ಲಿಕ್ಕೆ. ಕೇರಳದಲ್ಲಿ ಚಳಿ ಸಾಕಾಗಿ ಇಲ್ಲಿ ಸೆಕೆಗೆ ಬಂದು ಸೆಕೆ ಆಗಿ ಈಗ ಥಂಡಿ ಮಾಡ್ಲಿಕ್ಕೆ ಉತ್ತರಾಳಿಗೆ ಹೋಗ್ತಿದ್ದೇವೆ. ಅಲ್ಲಿ ಸಾಂತಾಸ ಇದ್ದಾನೆ, ಸಾಂತಾ ಕ್ರೂಸ್ ಇದ್ದಾರೆ. ಸಾಂತಾ ಕ್ರಾಸ್ ಹೇಳಿಕೊಡ. ಹಾ, ತೊಂದರೆ ಇಲ್ವಾ? ಮೇರಿ ಕ್ರಿಸ್ಮಸ್ ಹೇಳು. ಮೇರಿ ಕ್ರಿಸ್ಮಸ್ ಹೇಳು. ಹಾಗೆ ಮೇರಿ ಕ್ರಿಸ್ಮಸ್. ಓಕೆ, ಬಾಯ್ ಬಾಯ್. ಓಕೆ, ನಾವು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಕರ್ಕೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಕರ್ಕೈ. ಬಾಯ್.